ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಆರ್ಎಸ್ಎಸ್ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡುವಿನ ಕದನಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಕಡಿವಾಣ ಹಾಕೋಕೆ ಯತ್ನಿಸಿದ್ದ ರಾಜ್ಯ ಸರ್ಕಾರದ ಕ್ರಮಕ್ಕೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇದು ಹಿಂದೂ ದೇಶ, ಬೇಕಿದ್ರೆ ನೀವು ಬಂದು ಸೇರಿ ಅಂತ ಹೇಳಿದ್ದಾರೆ. ಜೊತೆಗೆ ರಿಜಿಸ್ಟರ್ ಆಗಿಲ್ಲ ಅನ್ನೋ ವಿವಾದಕ್ಕೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಹಮ್ಮಿಕೊಂಡಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾಗವತ್ ಅವರು ಮಾತಿನುದ್ದಕ್ಕೂ ಕಾಂಗ್ರೆಸ್ ನಾಯಕರನ್ನ ತರಾಟೆಗೆ ತಗೊಂಡಿದ್ದಾರೆ. ಆರ್ಎಸ್ಎಸ್ 1925ರಲ್ಲೇ ಅಂದ್ರೆ ಭಾರತ ಸ್ವಾತಂತ್ರ್ಯ ಪಡೆಯೋಕೂ ಮುಂಚೆನೇ ಸ್ಥಾಪನೆಯಾಗಿತ್ತು. ಹಾಗಾದ್ರೆ ನಾವು ಬ್ರಿಟಿಷ್ ಸರ್ಕಾರದ ಹತ್ರ ಸಂಘವನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿತ್ತು ಅಂತ ನೀವು ಬಯಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಸಂಸ್ಥೆಗಳನ್ನ ರಿಜಿಸ್ಟರ್ ಮಾಡೋದು ಕಡ್ಡಾಯ ಇರಲಿಲ್ಲ. ಕಾನೂನಿನಲ್ಲಿ ನೋಂದಾಯಿಸದ ಸಂಸ್ಥೆಗಳನ್ನ ಸಹ ಸರ್ಕಾರ ಗುರುತಿಸುತ್ತೆ. ಅದರಂತೆ ನಾವು ತೆರಿಗೆ ಪಾವತಿ ಮಾಡ್ತೀವಿ. ಸಂಘ 3 ಸಲ ಬ್ಯಾನ್ ಕೂಡ ಆಗಿದೆ. ಆದರೆ ಪ್ರತಿ ಸಲ ಕೋರ್ಟ್ ಸಂಘದ ಮೇಲಿನ ಬ್ಯಾನ್ ತೆಗೆದು ಹಾಕಿದೆ. ಸರ್ಕಾರ ಮತ್ತು ಕೋರ್ಟ್ಗಳು ಆರ್ಎಸ್ಎಸ್ ಅನ್ನ ಕಾನೂನು ಮೂಲಕ ಸ್ಥಾಪಿಸಿದ ಸಂಘ ಅಂತ ಪರಿಗಣಿಸಿಯಾಗಿದೆ. ಹೀಗಾಗಿ ಸಂಘವನ್ನ ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಅನೇಕ ಸಂಘ ಸಂಸ್ಥೆ ಧರ್ಮಗಳು ರಿಜಿಸ್ಟರ್ ಆಗಿಲ್ಲ. ಹಿಂದೂ ಧರ್ಮ ಕೂಡ ನೋಂದಣಿಯಾಗಿಲ್ಲ. ಅದೇ ತರ ಆರ್ಎಸ್ಎಸ್ ಕೂಡ ರಿಜಿಸ್ಟರ್ ಆಗಿಲ್ಲ ಅಂತ ಭಾಗವತ್ ಹೇಳಿದ್ದಾರೆ. ಜೊತೆಗೆ ಸಂಘ ಸೇರೋ ಅವಕಾಶ ಬರೀ ಹಿಂದೂಗಳಿಗೆ ಮಾತ್ರ ಇದೆ ಅಂತ ಅನ್ಕೋಬೇಡಿ. ಹಿಂದೂ ಅಂದ್ರೆ ಬರೀ ಧರ್ಮವಲ್ಲ. ನಮ್ಮ ಪ್ರಕಾರ ಭಾರತದಲ್ಲಿ ವಾಸಿಸೋ ಪ್ರತಿಯೊಬ್ರೂ ಹಿಂದೂನೇ. ಅಂಥವರೆಲ್ಲ ಸಂಘ ಸೇರ್ಬೋದು. ಬ್ರಾಹ್ಮಣ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೇ ಸಮುದಾಯದವರು ತಮ್ಮ ಜಾತಿ ಧರ್ಮ ಎಲ್ಲಾ ಬಿಟ್ಟು ನಾವು ಭಾರತ ಮಾತೆಯ ಮಕ್ಕಳು ಅಂತ ಅನ್ಕೊಂಡ್ರೆ ಅವರಿಗೆ ನಾವು ಸ್ವಾಗತ ಮಾಡ್ತೀವಿ. ಸಂಘದಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ದೇಶ ಸೇವೆ ಮಾಡೋಕೆ ಸಿದ್ಧರಿರೋರೆಲ್ಲ ಸಂಘ ಸೇರ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಸಂಘದ ಶಾಖೆಗೆ ಮುಸ್ಲಿಂ, ಕ್ರಿಶ್ಚಿಯನರೆಲ್ಲ ಬರ್ತಾರೆ. ಅವರಿಗೆ ನಾವು ನೀವು ಯಾರು ಏಕೆ ಬಂದಿದ್ದೀರಿ ಅಂತ ಪ್ರಶ್ನೆ ಮಾಡಲ್ಲ. ಯಾಕಂದ್ರೆ ನಾವೆಲ್ಲ ಭಾರತ ಮಾತೆಯ ಪುತ್ರರಾಗಿ ಕೆಲಸ ಮಾಡ್ತೀವಿ. ಇದೇ ಆರ್ಎಸ್ಎಸ್ ಕೆಲಸ ಅಂತ ಭಾಗವತ್ ಹೇಳಿದ್ದಾರೆ. ಇದೇ ವೇಳೆ ಲವ್ ಜಿಹಾದ್ ಬಗ್ಗೆನೂ ಮಾತನಾಡಿದ್ದಾರೆ. ಮಕ್ಕಳಿಗೆ ಸಂಸ್ಕಾರ ಕಲಿಸದಿದ್ರೆ ಲವ್ ಜಿಹಾದ್ಗೆ ಬಲಿಯಾಗಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಲವ್ ಜಿಹಾದ್ ಆಗೋದಕ್ಕೆ ಇಡೀ ಮುಸ್ಲಿಂ ಸಮಾಜವನ್ನ ದೂಷಿಸುವುದು ತಪ್ಪು ಅಂದಿದ್ದಾರೆ. ಲವ್ ಜಿಹಾದ್ನಲ್ಲಿ ಯಾವುದೋ ಹುಡುಗ ಅಥವಾ ಹುಡುಗಿ ಕ್ಷಣಿಕ ಆಕರ್ಷಣೆಯಿಂದ ಹೊರಗಿನವರ ಜೊತೆ ಹೋಗ್ಬಿಡ್ತಾರೆ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಮತ್ತು ಮರ್ಯಾದೆಯ ಅರಿವು ಕೊಡೋದು ನಮ್ಮ ಜವಾಬ್ದಾರಿ. ಅದರಲ್ಲಿ ನಾವು ಫೇಲ್ ಆಗಿದ್ದೀವಿ. ಅದಕ್ಕೆ ಲವ್ ಜಿಹಾದ್ ಸಕ್ಸಸ್ ಪಡ್ಕೊಂಡಿದೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸಬೇಕು. ಹಾಗೆ ಲವ್ ಜಿಹಾದ್ ಪ್ರಕರಣಗಳು ನಡೆದಾಗ ಇಡೀ ಮುಸ್ಲಿಂ ಸಮಾಜವನ್ನ ನಾವು ದೂಷಿಸ್ತೇವೆ. ಅದು ಒಳ್ಳೆಯದಲ್ಲ. ನಾವು ಹಿಂದೂಗಳು ಆ ರೀತಿ ಆಲೋಚನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದೇ ವೇಳೆ ಆರ್ಎಸ್ಎಸ್ ಮತ್ತು ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ. ನಾವು ಯಾವ ಪಕ್ಷವನ್ನ ಕೂಡ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ರಾಜಕೀಯ ಪಕ್ಷವನ್ನ ಬೆಂಬಲಿಸೋದಿಲ್ಲ. ವೋಟ್ ಪಾಲಿಟಿಕ್ಸ್ ಮಾಡಲ್ಲ. ನಾವು ನೀತಿಗಳಿಗೆ ಬೆಂಬಲ ಕೊಡ್ತೀವಿ. ಸರಿಯಾದ ನೀತಿ ಜಾರಿಗೆ ತಗೊಂಡ್ ಬನ್ನಿ ಅಂತ ಒತ್ತಡ ಹೇರ್ತೀವಿ. ವ್ಯಕ್ತಿ ಪಕ್ಷ ಮುಖ್ಯ ಅಲ್ಲ, ನೀತಿ ಮುಖ್ಯ. ಅಯೋಧ್ಯೆಯಲ್ಲಿ ರಾಮಮಂದಿರ ಆಗ್ಬೇಕಿತ್ತು. ನಮ್ಮ ಸ್ವಯಂ ಸೇವಕರು ಆ ಹೋರಾಟದಲ್ಲಿ ತೊಡಗಿದ್ರು. ಬಿಜೆಪಿಯು ಜೊತೆಗೆ ಬಂತು. ಆ ಟೈಮಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದ್ರೆ ನಮ್ಮ ಸೇವಕರು ಆ ಪಕ್ಷಕ್ಕೂ ವೋಟ್ ಹಾಕ್ತಿದ್ರು ಅಂತ ಹೇಳಿದ್ದಾರೆ. ಜೊತೆಗೆ ಸಂಘಕ್ಕೆ ಪಕ್ಷ ಅನ್ನೋದು ಯಾವುದೂ ಇಲ್ಲ. ಯಾವ ಪಕ್ಷವೂ ನಮ್ಮದಲ್ಲ. ಎಲ್ಲಾ ಪಕ್ಷಗಳು ಭಾರತೀಯ ಪಕ್ಷಗಳು. ಆದ್ರಿಂದ ಅವರೆಲ್ಲವೂ ನಮ್ಮವರೇ. ನಾವು ರಾಷ್ಟ್ರ ನೀತಿಯನ್ನ ಬೆಂಬಲಿಸುತ್ತೇವೆ ಹೊರತು ರಾಜನೀತಿಯನ್ನಲ್ಲ ಅಂದಿದ್ದಾರೆ. ಈ ಮೂಲಕ ಅನೇಕ ವಿಷಯಗಳಿಗೆ ಆರ್ಎಸ್ಎಸ್ ಮುಖ್ಯಸ್ಥರು ಒಂದೇ ಕಾರ್ಯಕ್ರಮದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಸಂಬಂಧ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ನಡೆಸೋಕೆ ಎಲ್ಲಾ ಸಂಘಟನೆಗಳು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಹತ್ರ ಪರ್ಮಿಷನ್ ತಗೊಳ್ಳೋದು ಕಡ್ಡಾಯ. ನಾವೇನು ಆರ್ಎಸ್ಎಸ್ಗೆ ಮಾತ್ರ ನಿರ್ಬಂಧ ಅಂತ ಎಲ್ಲೂ ಹೇಳಿಲ್ಲ. ಹೀಗಾಗಿ ಎಲ್ಲಾ ಸಂಘಟನೆಗಳಿಗೂ ಇದು ಅನ್ವಯ ಆಗತ್ತೆ. ಅವರು ಆರ್ಎಸ್ಎಸ್ಗೆ ಅಷ್ಟೇ ನಿರ್ಬಂಧ ಹೇರಿದೀವಿ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ಭಾಗವತ್ ಹೇಳಿದಕ್ಕೆಲ್ಲ ಉತ್ತರ ಕೊಡೋಕೆ ಆಗಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಕೇರಳದ ಎರ್ನಾಕುಲಂ ಬೆಂಗಳೂರು ವಂದೇ ಭಾರತ್ ರೈಲ್ವೆ ಉದ್ಘಾಟನೆ ವೇಳೆ ಶಾಲಾ ಮಕ್ಕಳು ಆರ್ಎಸ್ಎಸ್ ಗೀತೆ ಹಾಡಿರೋದಕ್ಕೆ ಭಾರಿ ಆಕ್ಷೇಪ ವ್ಯಕ್ತವಾಗಿತ್ತು. ಇದು ಸಂವಿಧಾನದ ತತ್ವಕ್ಕೆ ವಿರೋಧವಾಗಿದೆ ಅಂತೇಳಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೂಡ ಅಸಮಾಧಾನ ಹೊರಹಾಕಿದ್ರು. ಈ ಸಂಬಂಧ ಕೇರಳ ಸರ್ಕಾರ ತನಿಖೆಗೆ ಆದೇಶಿಸಿದೆ. ಇದರ ಬಗ್ಗೆ ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತ ಕೇರಳ ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿರ್ದೇಶಕರಿಗೆ ಸೂಚನೆ ನೀಡಿದ್ದಾರೆ. ಇನ್ನು ರುಟೀನ್ ಟ್ರೈನಿಂಗ್ ಅಭ್ಯಾಸದ ವೇಳೆ ಮಿಸೈಲ್ ಅವಶೇಷವೊಂದು ರಾಜಸ್ಥಾನದ ಹಳ್ಳಿಯ ಬಳಿ ಬಂದು ಬಿದ್ದಿದೆ. ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಪೋಖ್ರಾನ್ ರೇಂಜ್ನಲ್ಲಿ ರುಟೀನ್ ಅಭ್ಯಾಸ ನಡೆಯುತ್ತಿತ್ತು. ಆದರೆ ಮಿಸೈಲ್ ತುಣುಕು ರೇಂಜ್ ಲಿಮಿಟ್ ದಾಟಿ ಹಳ್ಳಿಯೊಂದರಲ್ಲಿ ಹೋಗಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು, ಆಸ್ತಿಪಾಸ್ತಿಗೆ ಹಾನಿಯಾಗಿಲ್ಲ. ಅಧಿಕಾರಿಗಳ ಪ್ರಕಾರ ಈ ಮಿಸೈಲ್ ಟಾರ್ಗೆಟ್ ತಪ್ಪಿ ಹಳ್ಳಿಯ ಬಳಿ ಹೋಗಿ ಬಿದ್ದಿದೆ. ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟದ ಶಬ್ದ ಬಂದಿದೆ. ಅಲ್ಲಿನ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಅಂದಿದ್ದಾರೆ.
ನಂತರ ಅಧಿಕಾರಿಗಳು ಮಿಸೈಲ್ ಬಿದ್ದ ಜಾಗಕ್ಕೆ ಹೋಗಿ ಅದನ್ನ ವಶಕ್ಕೆ ಪಡೆದಿದ್ದಾರೆ. ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ಗುಜರಾತ್ ಪೊಲೀಸರು ದೊಡ್ಡ ಬೇಟೆಯಾಡಿದ್ದಾರೆ. ದೇಶದಾದ್ಯಂತ ದಾಳಿ ಮಾಡಲು ಸಂಚು ರೂಪಿಸಿದ್ದ 3 ಉಗ್ರರನ್ನ ಗುಜರಾತ್ನ ಭಯೋತ್ಪಾದಕ ನಿಗ್ರಹ ದಳ ಅರೆಸ್ಟ್ ಮಾಡಿದೆ. ಇವರೆಲ್ಲ ಐಎಸ್ಐ ಉಗ್ರ ಸಂಘಟನೆ ಜೊತೆ ಲಿಂಕ್ ಹೊಂದಿರೋದು ಗೊತ್ತಾಗಿದೆ. ಬಂಧಿತರನ್ನ ಡಾಕ್ಟರ್ ಅಹಮದ್ ಸೈಯದ್ ಜಿಲಾನಿ, ಮೊಹಮ್ಮದ್ ಸುಹೇಲ್, ಮೊಹಮ್ಮದ್ ಸುಲೇಮಾನ್ ಮತ್ತು ಆಜಾದ್ ಸುಲೇಮಾನ್ ಸೈಫಿ ಅಂತ ಗುರುತಿಸಲಾಗಿದೆ. ಇವರಲ್ಲಿ 2 ಯುಪಿಯವರು, ಇನ್ನೊಬ್ಬ ಹೈದರಾಬಾದ್ನವನು ಅಂತ ಗೊತ್ತಾಗಿದೆ. ಬಂಧಿತರಿಂದ 3 ಬಂದೂಕು, ಇನ್ನೊಂದಷ್ಟು ಆಯುಧಗಳು ಮತ್ತು ಅಪಾಯಕಾರಿ ರಾಸಾಯನಿಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ತನಿಖೆ ವೇಳೆ ಕೆಲ ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಇವರೆಲ್ಲ ತೀವ್ರ ಮೂಲಭೂತವಾದಿಗಳಾಗಿದ್ರು. ಬಂಧಿತರಲ್ಲಿ 35 ವರ್ಷದ ಅಹಮದ್ ಸೈಯದ್ ಅನ್ನೋನು ಚೀನಾದಲ್ಲಿ ವೈದ್ಯಕೀಯ ಪದವಿ ಪಡೆದು ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದ. ಇವನೇ ಈ ಗ್ಯಾಂಗ್ನ ಲೀಡರ್. ಉಗ್ರರ ಪ್ರಾಯೋಜಿತ ಗುಂಪುಗಳಿಂದ ಫಂಡ್ ಪಡೆದು ದಾಳಿಗೆ ಪ್ಲಾನ್ ಮಾಡ್ತಿದ್ದ. ವಿದೇಶಿ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಇರಾನ್ನ ಖೊರಾಸನ್ ಪ್ರಾಂತ್ಯದ ಅಬು ಖದೀಜಾ ಅನ್ನೋನ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದ. ಅಫ್ಘಾನ್ ಮತ್ತು ಪಾಕ್ ಗುಂಪುಗಳ ಜೊತೆಗೂ ಕನೆಕ್ಷನ್ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ಗುಜರಾತ್ನ ಗಾಂಧಿನಗರದ ಅದಲಾಜ್ ಸಿಟಿಯಲ್ಲಿ ಕುಳಿತು ದೇಶದಾದ್ಯಂತ ಸ್ಫೋಟ ನಡೆಸೋಕೆ ಇವನು ಸ್ಕೆಚ್ ಹಾಕ್ತಿದ್ದ. ಕಾಶ್ಮೀರ ಸೇರಿ ಬೇರೆ ಬೇರೆ ಜಾಗಕ್ಕೂ ಇವರು 3 ಹೋಗ್ತಿದ್ರು. ಇವರ ಮೇಲೆ ಭಯೋತ್ಪಾದಕ ನಿಗ್ರಹ ಹದ್ದಿನ ಕಣ್ಣಿಟ್ಟು ಇವರ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿತ್ತು. ಅದರಂತೆ ನವೆಂಬರ್ 6ಕ್ಕೆ ಇತರರಿಂದ ಶಸ್ತ್ರಾಸ್ತ್ರ ತರಿಸಿಕೊಳ್ಳೋಕೆ ಗುಜರಾತ್ಗೆ ಬಂದಾಗ ಇವರೆಲ್ಲ ಸಿಕ್ಕಿಬಿದ್ದಿದ್ರು. ಹೈದರಾಬಾದ್ನಿಂದ ಕಾರ್ ಮೂಲಕ ಗುಜರಾತ್ಗೆ ಬರ್ತಿದ್ದಾಗ ಈ ಡಾಕ್ಟರ್ ಅನ್ನ ಸೆರೆ ಹಿಡಿಯಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ಅವನ ಕಾರಲ್ಲಿದ್ದ ರಾಸಾಯನಿಕವನ್ನೆಲ್ಲ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ವಿಚಾರಣೆ ವೇಳೆ ಇನ್ನಿಬ್ಬರ ಬಗ್ಗೆನೂ ಈತ ಬಾಯ್ಬಿಟ್ಟಿದ್ದ. ಅದರ ಬೆನ್ನಲ್ಲೇ ಸುಲೇಮಾನ್ ಮತ್ತು ಆಜಾದ್ನನ್ನ ಹೆಡೆಮುರಿ ಕಟ್ಟಲಾಗಿದೆ. ತೀವ್ರ ವಿಚಾರಣೆ ನಡೆಸಲಾಗಿದೆ. ಏನೋ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಮನವಿ. ಹಾಗೆ ಸ್ನೇಹಿತರೆ, ಮಸ್ತ್ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಬರೋ ಪ್ರತ್ಯೇಕ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ಗೆ ಆಕ್ಸೆಸ್ ಪಡೆಯೋಕೆ ನೀವು ಕೂಡ ಮಸ್ತ್ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಆಸಕ್ತರು ಕನ್ಸಿಡರ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಇನ್ನು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ದೊಡ್ಡ ವಿಘ್ನ ಎದುರಾಗಿದೆ. ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ತಡೆ ಹಿಡಿದಿದೆ. ಪರಿಸರ ಸೂಕ್ಷ್ಮ ಪ್ರದೇಶವಾದ ಪಶ್ಚಿಮ ಘಟ್ಟದಲ್ಲಿ 54 ಹೆಕ್ಟೇರ್ ಅರಣ್ಯ ಭೂಮಿಯನ್ನ ಬಳಸೋ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ಕೇಂದ್ರ ಅರಣ್ಯ ಸಲಹಾ ಸಮಿತಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಪ್ರಸ್ತಾವಿತ ಯೋಜನಾ ಪ್ರದೇಶ ಪಶ್ಚಿಮ ಘಟ್ಟಗಳ ಮಧ್ಯೆ ಇರೋ ಶರಾವತಿ ಕಣಿವೆಯ ಸಿಂಹಬಾಲದ ಮಕಾಕ್ ಅಭಯಾರಣ್ಯದೊಳಗೆ ಇದೆ. ಈ ಯೋಜನೆಗೆ 15,000ಕ್ಕೂ ಹೆಚ್ಚು ಮರಗಳನ್ನು ಕಡಿಬೇಕಾಗುತ್ತೆ. ಅವುಗಳಲ್ಲಿ ಹಲವು ಮರಗಳಿಗೆ ಜಾಗತಿಕ ಜೀವ ವೈವಿಧ್ಯ ತಾಣಗಳಲ್ಲಿ ಒಂದಾದ ಪಶ್ಚಿಮ ಘಟ್ಟಗಳೇ ಮೂಲವಾಗಿದೆ. ಅರಣ್ಯ ಪ್ರದೇಶಗಳು 0.5 ಮತ್ತು 0.2ರ ಮೇಲಾವರಣ ಸಾಂದ್ರತೆಯೊಂದಿಗೆ ಪರಿಸರ ವರ್ಗ 1 ಮತ್ತು ಪರಿಸರ ವರ್ಗ 3ರ ಅಡಿಯಲ್ಲಿ ಬರ್ತವೆ ಅಂತ ಸಮಿತಿ ಹೇಳಿದೆ. ಈ ಪ್ರದೇಶ ಉಷ್ಣವಲಯದ ಆರ್ದ್ರ ನಿತ್ಯ ಹರಿದ್ವರ್ಣ, ಅರೆ ನಿತ್ಯ ಹರಿದ್ವರ್ಣ ಮತ್ತು ಶೋಲಾ ಹುಲ್ಲುಗಾವಲಿನ ಕಾಡನ್ನ ಹೊಂದಿವೆ. ಇವು ಹೆಚ್ಚು ದುರ್ಬಲ ಮತ್ತು ಸಂಕೀರ್ಣ ಪರಿಸರ ವ್ಯವಸ್ಥೆಗಳಾಗಿವೆ. ಇವುಗಳನ್ನು ನಾಶಪಡಿಸಿದ್ರೆ ಮತ್ತೆ ಅವುಗಳ ಮೂಲ ಸ್ಥಿತಿಯನ್ನ ಪುನಃಸ್ಥಾಪಿಸೋಕೆ ಸಾಧ್ಯವಿಲ್ಲ ಅಂತ ಸಲಹಾ ಸಮಿತಿ ತಿಳಿಸಿದೆ. ಜೊತೆಗೆ ಪ್ರಸ್ತಾಪಿತ ಯೋಜನಾ ಪ್ರದೇಶದಲ್ಲಿ ಸಿಂಹಬಾಲದ ಕೋತಿ, ಹುಲಿ, ಚಿರತೆ, ಸ್ಲಾತ್ ಕರಡಿ, ಮಲಬಾರ್ ಅಳಿಲು ಸೇರಿ ಅನೇಕ ಅಪರೂಪದ ಜೀವಿಗಳಿವೆ. ಈ ಪ್ರಾಣಿಗಳ ಆವಾಸ ಸ್ಥಾನದ ನಷ್ಟವನ್ನ ಸರಿದೂಗಿಸೋಕೆ ಸಾಧ್ಯವಿಲ್ಲ ಅಂತ ಸಮಿತಿ ತಿಳಿಸಿದೆ. ಹಾಗೆ ಈ ಯೋಜನೆಗಾಗಿ ಬೃಹತ್ ಉತ್ಖನನ, ಸ್ಫೋಟ ಮತ್ತು ಸುರಂಗಗಳ ನಿರ್ಮಾಣದಿಂದ ಭೂಕುಸಿತವಾಗಬಹುದು ಅಂತ ತಿಳಿಸಿದೆ. ಹೀಗೆ ಹಲವು ವಿಚಾರಗಳನ್ನು ತಿಳಿಸಿದೆ. ಜೊತೆಗೆ ಯೋಜನೆ ಅನುಷ್ಠಾನಕ್ಕೆ ಕೆಲ ಸೂಚನೆಗಳನ್ನು ನೀಡಿದೆ ಹಾಗೂ ರಾಜ್ಯ ಸರ್ಕಾರ ಹೆಚ್ಚುವರಿ ಮಾಹಿತಿ ಮತ್ತು ಸ್ಪಷ್ಟೀಕರಣ ನೀಡಬೇಕು ಅಂತ ಸಲಹಾ ಸಮಿತಿ ತಿಳಿಸಿದೆ. ಈ ಮೂಲಕ ತೀವ್ರ ವಿರೋಧದ ನಡುವೆಯೂ ಯೋಜನೆ ಜಾರಿಗೆ ಮುಂದಾಗಿದ್ದ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ವಿಕೃತಗಾಮಿ ಉಮೇಶ್ ರೆಡ್ಡಿಗೆ ಹಾಗೂ ಉಗ್ರರಿಗೆ ಐಷಾರಾಮಿ ಸೌಲಭ್ಯ ಕೊಡ್ತಿರೋ ವಿಚಾರ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಅದಕ್ಕೀಗ ಗೃಹ ಸಚಿವ ಪರಮೇಶ್ವರ್ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲಿ ದರ್ಶನ್ ಒಂದು ಬೆಡ್ಶೀಟ್ ತಲೆದಿಂಬಿಗೂ ಕೋರ್ಟ್ ಮೊರೆ ಹೋಗ್ತಾರೆ. ಇಲ್ಲಿ ಈ ಕೈದಿಗಳಿಗೆ ಮಾತ್ರ ಎಲ್ಲಾ ವ್ಯವಸ್ಥೆ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ. ಪದೇ ಪದೇ ಈ ಘಟನೆಗಳು ಬೆಳಕಿಗೆ ಬರ್ತಿದೆ. ಹಿಂದೆ ಕೂಡ ಈ ತರಹದ ಘಟನೆಗಳು ನಮ್ಮ ಗಮನಕ್ಕೆ ಬಂದಾಗ ಸೂಕ್ತ ಕ್ರಮ ಕೈಗೊಂಡಿದ್ವಿ. ಈಗ ಮತ್ತದೇ ರೀತಿ ನಡೆದಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ಕುರಿತು ಕಾರಾಗೃಹ ಎಡಿಜಿಪಿ ಬಿ ದಯಾನಂದ್ ಜೊತೆ ಮಾತನಾಡಿದ್ದೀನಿ. ಅವರಿಂದ ವರದಿ ಕೇಳಿದ್ದೀನಿ. ಸೋಮವಾರ ಅಧಿಕಾರಿಗಳ ಸಭೆ ಮಾಡ್ತೀನಿ. ದಯಾನಂದ್ ವರದಿ ಕೊಟ್ಮೇಲೆ ಇದರ ಪರಿಶೀಲನೆ ನಡೆಸ್ತೀನಿ. ವರದಿಯಿಂದ ಸಮಾಧಾನ ಆಗದಿದ್ರೆ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ. ಇದಕ್ಕಾಗಿ ಸಮಿತಿ ರಚನೆ ಮಾಡ್ತೀವಿ. ಈ ರಾಜ್ಯಾದ್ಯಂತಕ್ಕೆ ಅನುವು ಮಾಡಿಕೊಟ್ಟ ಉಸ್ತುವಾರಿ ವಿರುದ್ಧ ಕ್ರಮ ಆಗ್ಲೇಬೇಕು. ಇಂಥದ್ದನ್ನೆಲ್ಲ ಸಹಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ಸರ್ಕಾರ ನಿಗದಿ ಮಾಡಿರೋ ಕಬ್ಬಿನ ಬಿಲ್ಲನ್ನ ನಾವು ಒಪ್ಪಲ್ಲ ಅಂತಿರೋ ರೈತರು ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ತಮ್ಮ ಹೋರಾಟ ಕಂಟಿನ್ಯೂ ಮಾಡಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡಬೇಕು. ಹಿಂದಿನ ಬಿಲ್ ಪಾವತಿಸಬೇಕು ಅಂತೇಳಿ ಪಟ್ಟು ಬಿಡದೆ ರೈತರು ಹೋರಾಟ ಮಾಡ್ತಿದ್ದಾರೆ. ಈ ಪ್ರತಿಭಟನೆ ಹಿನ್ನೆಲೆ ಬಾಗಲಕೋಟೆ ಡಿಸಿ ಸಂಘ
ಸಂಗಪ್ಪ ಜಿಲ್ಲೆಯ 13 ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸಿದ್ದಾರೆ. ಆದರೆ ರೈತರ ಬೇಡಿಕೆಗೆ ಕಾರ್ಖಾನೆ ಮಾಲೀಕರು ಒಪ್ಪಿಗೆ ಸೂಚಿಸಿಲ್ಲ ಅಂತ ಗೊತ್ತಾಗಿದೆ. ಕಬ್ಬಿನ ಇಳುವರಿ ಆಧಾರದ ಮೇಲೆ ದರ ನೀಡ್ತೀವಿ ಅಂತ ಕಾರ್ಖಾನೆ ಮಾಲೀಕರು ಹೇಳಿದ್ದಾರೆ. ರಾಜ್ಯದ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಒಟ್ಟು 18,000 ಶಿಕ್ಷಕರನ್ನ ನೇಮಕ ಮಾಡೋದಾಗಿ ಹೇಳಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ 12,000 ಹಾಗೂ ಅನುದಾನಿತ ಶಾಲೆಗಳಿಗೆ 6,000ದಂತೆ ಶಿಕ್ಷಕರ ನೇಮಕಾತಿ ಶೀಘ್ರದಲ್ಲೇ ನಡೆಯುತ್ತೆ. ಅಲ್ಲದೆ ರಾಜ್ಯದಲ್ಲಿ ಪ್ರತಿ ಗ್ರಾಮ ಪಂಚಾಯತ್ಗೆ ಒಂದರಂತೆ ಒಟ್ಟು 900 ಕೆಪಿಎಸ್ ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಸದ್ಯದಲ್ಲೇ ಶುರು ಮಾಡ್ತೀವಿ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಇನ್ನು ಸಿಪಿ ರಾಧಾಕೃಷ್ಣನ್ ಕಳೆದ ಸೆಪ್ಟೆಂಬರ್ನಲ್ಲಿ ಉಪರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ. ಹಾಸನ ಜಿಲ್ಲೆ ಶ್ರವಣಬೆಳಗೊಳದಲ್ಲಿ ನಡೆದ ಶ್ರೀ 108ನೇ ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ 4ನೇ ಬೆಟ್ಟದ ಪದನಾಮಕರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದಾದ ಬಳಿಕ ಮೇಲುಕೋಟೆಗೆ ಹೋಗಿ ಚೆಲುವರಾಯಸ್ವಾಮಿ ದರ್ಶನ ಪಡೆದರು. ಈ ವೇಳೆ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಉಪರಾಷ್ಟ್ರಪತಿ ಜೊತೆ ಇದ್ರು. ಇನ್ನೊಂದು ಕಡೆ ಕಾಡಾನೆಗಳಾದ ಭೀಮಾ ಮತ್ತು ಕ್ಯಾಪ್ಟನ್ ನಡುವೆ ದೊಡ್ಡ ಕಾಳಗ ಆಗಿದೆ. ಮದ ಬಂದು ಈ ಕಾಳಗ ನಡೆದಿದ್ದು ಭೀಮಾ ತನ್ನ ಒಂದು ದಂತವನ್ನ ಕಳ್ಕೊಂಡಿದೆ. ಕಾಳಗದ ವೇಳೆ ಸಿಟ್ಟಿನಲ್ಲಿ ಭೀಮಾ ಮರಕ್ಕೆ ಗುದ್ದಿರೋದ್ರಿಂದ ಒಂದು ದಂತ ಮುರಿದು ಬಿದ್ದಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಗಬೂರನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸದ್ಯ ದಂತ ಕಳ್ಕೊಂಡಿರೋ ಭೀಮಾನ ಸೊಂಡಿಲಿನ ಬಳಿ ರಕ್ತಸ್ರಾವ ಆಗಿದೆ. ಕಾಳಗದಲ್ಲಿ ಕ್ಯಾಪ್ಟನ್ಗೂ ಗಂಭೀರ ಸ್ವರೂಪದ ಗಾಯಗಳಾಗಿವೆ ಅಂತ ಗೊತ್ತಾಗಿದೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕೂನೂರು ಬಳಿಯ ಹಾರೋಬೆಲೆ ಡ್ಯಾಂ ಹಿನ್ನೀರಿನಲ್ಲಿ ಮುಳುಗಿ 2 ಕಾಡಾನೆಗಳು ಸಾವನ್ನಪ್ಪಿವೆ. ಆಹಾರ ಅರಸಿ ನಾಡಿಗೆ ಬಂದಿದ್ದ ಗಂಡಾನೆಗಳು ನದಿ ದಾಟುವಾಗ ಜೊಂಡು ಸಿಲುಕಿ ಈ ದುರಂತ ಆಗಿದೆ. ಮೈ ಕೊರೆಯೋ ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿಯೋ ಜನರಿಗೆ ಕಾಫಿ ಬೆಲೆ ಶಾಕ್ ನೀಡಿದೆ. ಕಾಫಿ ಬೆಲೆ ಕೆಜಿಗೆ 800ರಿಂದ 1,200 ತನಕ ಏರಿಕೆಯಾಗಿದೆ. ಅಲ್ಲದೆ ಮುಂದಿನ ತಿಂಗಳು ಇನ್ನೂ 200 ರೂಪಾಯಿ ಏರಿಕೆಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬೀಳಲಿದೆ ಅನ್ನೋ ವಿಶ್ಲೇಷಣೆ ನಡೆಯುತ್ತಿದೆ. ಈ ವರ್ಷ ರಾಜ್ಯದಲ್ಲಿ ಭಾರಿ ಮಳೆಯಾದ ಕಾರಣ ಕಾಫಿ ಹೂಗಳು ಉದುರಿದ್ವು. ಅಲ್ಲದೆ ಕಾಫಿ ಹೆಚ್ಚು ಬೆಳೆಯುವ ರಾಷ್ಟ್ರಗಳಾದ ಬ್ರೆಜಿಲ್ ಮತ್ತು ವಿಯೆಟ್ನಾಂನಲ್ಲೂ ಕಾಫಿ ಬೆಳೆ ಈ ವರ್ಷ ಕಮ್ಮಿಯಾಗಿದೆ. ಇದರಿಂದ ಕಾಫಿ ಬೆಲೆ ಹೆಚ್ಚಾಗಿದೆ. ಕಾರವಾರದ ಕೈಗಾ ಅಣುವಿದ್ಯುತ್ ಸ್ಥಾವರದಲ್ಲಿ ಕಬ್ಬಿಣದ ಗೇಟು ಬಿದ್ದು ಯೋಧರೊಬ್ಬರು ಹುತಾತ್ಮರಾಗಿದ್ದಾರೆ. ಅಣುತ್ಯಾಜ್ಯ ಘಟಕದ ಕಾವಲು ಕಾಯುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ಹುತಾತ್ಮ ಯೋಧರನ್ನ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸಿಎಎಸ್ಎಫ್ ಯೋಧ ಮಹಾರಾಷ್ಟ್ರದ ಮೂಲದ ಶೇಖರ್ ಭೀಮರಾವ್ ಅಂತ ಗುರುತಿಸಲಾಗಿದೆ. ತಲೆಗೆ ಗಂಭೀರ ಗಾಯಗೊಂಡಿದ್ದವರನ್ನ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಘಟನೆ ಸಂಬಂಧ ಮಲ್ಲಾಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇನ್ನು ಕೇಂದ್ರ ಸರ್ಕಾರ ಸರ್ಕಾರಿ ಕಚೇರಿಗಳಲ್ಲಿನ ನಿರುಪಯುಕ್ತ ವಸ್ತುಗಳನ್ನು ಮಾರಿ ಭರ್ಜರಿ ಆದಾಯ ಗಳಿಸಿದೆ. ಅಕ್ಟೋಬರ್ ತಿಂಗಳಲ್ಲಿ 800 ಕೋಟಿ ಆದಾಯ ಗಳಿಸಿದೆ. 2021ರಿಂದ ಇಲ್ಲಿವರೆಗೂ ಈ ಸ್ಕ್ರಾಪ್ ವಸ್ತುಗಳಿಂದ ಒಟ್ಟು 4,100 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸೋ ಘಟನೆ ನಡೆದಿದೆ. 4 ವರ್ಷದ ಬಾಲಕಿಯನ್ನ ಅಪಹರಿಸಿ ಅತ್ಯಾಚಾರ ಮಾಡಿರೋ ಆರೋಪ ಕೇಳಿಬಂದಿದೆ. ತನ್ನ ಅಜ್ಜಿಯ ಬಳಿ ಮಲಗಿದ್ದ ಮಗುವನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಎಸಗಲಾಗಿದೆ. ಆಮೇಲೆ ಮಗುವನ್ನ ಹುಡುಕಾಡಿದಾಗ ತೀವ್ರ ಗಾಯಗೊಂಡ ಸ್ಥಿತಿಯಲ್ಲಿ ಮಗು ಕೋಲ್ಕತ್ತಾದ ತಾರಕೇಶ್ವರ ರೈಲ್ವೆ ಸ್ಟೇಷನ್ ಬಳಿ ಪತ್ತೆಯಾಗಿತ್ತು. ನಂತರ ಮಗುವನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಸದ್ಯ ಮಗು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಈ ಕೇಸ್ಗೆ ಸಂಬಂಧಿಸಿ ಮಗುವಿನ ಅಜ್ಜನನ್ನ ಅರೆಸ್ಟ್ ಮಾಡಲಾಗಿದೆ. ಈ ಕೇಸ್ ರಾಜಕೀಯ ಕೆಸರರ ಚಾಟಕ್ಕೂ ಕಾರಣವಾಗಿದೆ. ಮಮತಾ ಬ್ಯಾನರ್ಜಿ ಫೇಲ್ಡ್ ಚೀಫ್ ಮಿನಿಸ್ಟರ್ ಅಂತ ಪಶ್ಚಿಮ ಬಂಗಾಳ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಕಿಡಿಕಾರಿದ್ದಾರೆ. ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಕಚೇರಿ ಮತ್ತು ಆಸ್ಪತ್ರೆ ಮುಂದೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಸದ್ಯ ಕೇಸ್ನ ತನಿಖೆ ಶುರುವಾಗಿದೆ. ಇನ್ನು ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿರೋ ಸಂಸದ ಶಶಿ ತರೂರ್ ಬಿಜೆಪಿ ನಾಯಕ ಎಲ್.ಕೆ. ಅಡ್ವಾಣಿ ಅವರ ಬಗ್ಗೆ ಹೇಳಿಕೆ ನೀಡಿ ಮತ್ತೆ ಸುದ್ದಿಯಾಗಿದ್ದಾರೆ. ಜವಾಹರಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ಅವರಂತೆ ಅಡ್ವಾಣಿಯವರ ದಶಕಗಳ ಸೇವೆಯನ್ನ ಒಂದೇ ಘಟನೆಯ ಮೂಲಕ ಅಳೆಯಬಾರದು ಅಂದಿದ್ದಾರೆ. ಅವರ ದೀರ್ಘಕಾಲದ ಸೇವೆಯನ್ನ ಒಂದೇ ಎಪಿಸೋಡ್ಗೆ ಇಳಿಸೋದು ಅನ್ಯಾಯ. ಚೀನಾದ ಸೆಟ್ ಬ್ಯಾಕ್ನಿಂದ ನೆಹರೂಜಿ ಅವರ ವೃತ್ತಿ ಜೀವನವನ್ನ ನಿರ್ಣಯಿಸೋಕೆ ಆಗಲ್ಲ. ಹಾಗೆ ಎಮರ್ಜೆನ್ಸಿಯಿಂದಾಗಿ ಇಂದಿರಾ ಗಾಂಧಿಯವರ ವೃತ್ತಿ ಜೀವನವನ್ನ ನಿರ್ಣಯಿಸೋಕೆ ಆಗಲ್ಲ. ಹಾಗೆ ಅಡ್ವಾಣಿ ಅವರಿಗೆ ಕೂಡ ನಾವು ಅದೇ ಸೌಜನ್ಯ ತೋರಿಸಬೇಕು ಅಂದಿದ್ದಾರೆ. ಅವರ ಜನ್ಮದಿನಕ್ಕೆ ಶುಭ ಕೋರಿ ತರೂರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ 5.4 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಭೂಮಿ ಕಂಪಿಸಿದೆ. 90 ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಆದರೆ ಯಾವುದೇ ಸಾವು ನೋವಿನ ಬಗ್ಗೆ ವರದಿಯಾಗಿಲ್ಲ. ಇನ್ನು ಪಾಕ್ ಮತ್ತು ಅಫ್ಘಾನಿಸ್ತಾನ ನಡುವಿನ ಗಡಿ ಉದ್ವಿಗ್ನತೆಯನ್ನ ಶಮನ ಮಾಡೋಕೆ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಇರಾನ್ ಮುಂದೆ ಬಂದಿದೆ. ಇರಾನ್ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಕ್ಚಿ ಪಾಕ್ ವಿದೇಶಾಂಗ ಸಚಿವ ಇಶಾಕ್ ದಾರ್ ಜೊತೆ ಫೋನ್ ಕಾಲ್ನಲ್ಲಿ ಮಾತನಾಡೋ ವೇಳೆ ಈ ಮಧ್ಯಸ್ಥಿಕೆ ಆಫರ್ ಮುಂದಿಟ್ಟಿದ್ದಾರೆ. ಉದ್ವಿಗ್ನತೆ ಕಮ್ಮಿ ಮಾಡ್ಕೊಳ್ಳೋಕೆ ನಿರಂತರ ಮಾತುಕತೆ ಅಗತ್ಯವಿದೆ. ರಾಜತಾಂತ್ರಿಕ ಮಾರ್ಗದ ಮೂಲಕ ವಿವಾದ ಬಗೆಹರಿಸೋಕೆ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಅರಾಕ್ಚಿ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.